ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಂಗೆ ಬೇಕಾಗಿರೋದು ಆರ್ಯ. ಅರ್ಥಾತ್ ಆರ್ಯನಲ್ಲಿ ಕಾಣ್ತಿರೋ ನಿನ್ನ ಗಂಡ ವಿಶ್ವಾಸ್ ಅಲ್ವಾ? ನಿನ್ನ ಒದ್ದಾಟ ನೋಡ್ತಿದ್ರೆ ನಾನು ಹೇಳಿದ್ ಸರಿ. ಆರಾಧನಾ, ನಿನ್ಗೀಗೇನು ಬೇಕು ಅಂತ ಗೊತ್ತಾಗಿದೆ ಅಲ್ವಾ? ಇನ್ನು ಲೇಟ್ ಮಾಡಿದೆ ಅದನ್ನ ಪಡ್ಕೊಳ್ಳೋದ್ರ ಕಡೆ ಗಮನ ಕೊಡು. ಇದುವರೆಗೂ ನನಗೇನೇನು ಬೇಕೋ ಅದನ್ನೆಲ್ಲ ಚೇಸ್ ಮಾಡಿ ಪಡ್ಕೊಂಡಿದ್ದೀನಿ. ಅದೇ ಧೈರ್ಯದ ಮೇಲೆ ಹೇಳ್ತಿದ್ದೀನಿ, ಗೋ ಚೇಸ್ ವಾಟ್ ಯು ವಾಂಟ್. ಸ್ವಾರ್ಥಿ ಅಮ್ಮನಾಗಿ ನಾನು ಬಯಸೋದು ನನ್ನ ಮಕ್ಕಳ ಸುಖ ನೆಮ್ಮದಿ. ಅದೆಲ್ಲಿದೆ ಅಂತ ಈಗ ನಿನಗೆ ಗೊತ್ತಾಗಿದೆ. ಅದನ್ನ ಪಡ್ಕೊಳ್ಳೋಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು ಅಮ್ಮ. ನೀನು ಆರ್ಯನ್ನ ಪಡ್ಕೊಂಡು ವರ್ಧನ್ ಸಂಸ್ಥೆನ ಗೆಲ್ಲು. ಭಾವನಾ ಆ ಹೆಂಡತಿ ಬಿಟ್ಟೋಗಿರೋ ಹರ್ಷನ ಮದುವೆಯಾಗಿ ಇಲ್ಲೇ ಸೆಟ್ಲ್ ಆದರೆ ನನ್ನ ತವರಿನ ಎಲ್ಲ ಸಂಪತ್ತು ನನಗೆ ಸಿಗುತ್ತೆ. ಈ ವರ್ಧನ್ ಸಂಸ್ಥೆ, ಆಸ್ತಿ, ಪ್ರಾಪರ್ಟಿ ಯಾವುದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಅದಕ್ಕೆ ನೀವೀಗ ದಾಳ ಆದರೂ ಪರವಾಗಿಲ್ಲ, ಮುಂದೆ ಸುಖವಾಗಿರ್ತೀರ. ಸಂಜೀವ್ನಿ, ನಿನ್ ಮುಖದಲ್ಲಿ ನಗು ನೋಡಕ್ಕೆ ಇಷ್ಟು ದಿನ ಬೇಕಾಯ್ತಾ? ಈ ನಗುಗೆ ಕಾರಣ ಏನು ಅಂತ ಕೇಳ್ಬೋದಾ? ಅದ್ಗೆ ಖುಷಿಗಿಂತ ಒಂಥರ ಸಮಾಧಾನ ಅಂತ ಹೇಳ್ಬೋದು. ಈ ಆರಾಧನಾ ತನ್ನ ಕಷ್ಟಗಳನ್ನು ಯಾರ ಹತ್ರನೂ ಹೇಳ್ಕೊಳ್ದೇ ಇರೋ ಪ್ರಾಣಿ. ಅವಳ ಗಂಡ ಸತ್ತಾಗ್ಲೂ ಎಲ್ಲ ನೋವನ್ನು ಅವಳೊಬ್ಳೇ ಅನುಭವಿಸಿದಾಳೆ. ಆದರೆ ಈಗ ಅವಳಿಗೆ ಸ್ವಲ್ಪ ಬ್ರೇಕ್ ಸಿಗೋ ಹಾಗಾಯ್ತಲ್ಲ, ಅದೇ ಸಮಾಧಾನ. ಬ್ರೇಕಾ? ಹಾಂ, ಆರಾಧನಾ ಅವಳ ಕಂಪ್ನಿನ ವರ್ಧನ್ ಕಂಪ್ನಿ ಜೊತೆ ಮರ್ಜ್ ಮಾಡ್ತಿದ್ದಾಳಲ್ಲ, ಅದರ ಫಾರ್ಮ್ಯಾಲಿಟೀಸ್ಗೆ ಅವಳು ಮತ್ತು ಆರ್ಯ US ಹೋಗಬೇಕು. ಅಲ್ಲಿ ಅವಳು ಫ್ರೆಂಡ್ಸ್ನ ಮೀಟ್ ಮಾಡ್ತಾಳೆ. ಅವರನ್ನೆಲ್ಲ ಭೇಟಿಯಾದರೆ ಅವಳು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ನಿಜ, ಈ ವಯಸ್ಸಿಗೆ ಆ ಹುಡುಗಿ ತುಂಬ ಕಷ್ಟಪಟ್ಟಿದ್ದಾಳೆ. ಅವಳಿಗೆ ಸಮಾಧಾನ ಆಗೋ ವಿಷಯಗಳು ಈ ರೀತಿ ಆದರೂ ಬರಲಿ. ಹೌದು, ಆರ್ಯನೂ ಆರಾಧನಾ ಜೊತೆ ಹೋಗ್ತಾನ? ಅದಕ್ಕೆ ಆರ್ಯ ಆರಾಧನಾ ಜೊತೆ ಹೋದ್ರೆ ಅಲ್ಲಿರೋರೆಲ್ಲ ಆರ್ಯನ್ನ ನೋಡಿ ವಿಶ್ವಾಸೇ ಆರಾಧನನ್ ಜೊತೆ ಬಂದಿದ್ದಾನೆ ಅಂತ ಅನ್ಕೋತಾರೆ. ಹಾಗಂತ ಸುಳ್ಳನ್ನ ಸತ್ಯ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಸಂಜೀವ್ನಿ? ಸುಳ್ಳೇ ನೆಮ್ಮದಿ ಕೊಟ್ರೆ ಸತ್ಯನ ಯಾಕೆ ಹೇಳಬೇಕು? ಯಾಕೆ ಒಪ್ಕೋಬೇಕು? ಸತ್ಯ ಕೊಡೋ ನೋವಿಗಿಂತ ಸುಳ್ಳು ಕೊಡೋ ಖುಷಿನೇ ವಾಸಿ ಅಲ್ವಾ ಅದಕ್ಕೆ? ನನ್ನ ಮಗಳು ಒಂಥರ ಅದೃಷ್ಟವಂತೆ. ಸತ್ ಹೋಗಿರೋ ಗಂಡನ ರೂಪಾನ ಹೀಗೆ ಕಣ್ಮುಂದೆ ನೋಡೋ ಅದೃಷ್ಟ ಎಷ್ಟು ಜನರಿಗೆ ಸಿಗುತ್ತೆ ಅಲ್ವಾ ಅದಕ್ಕೆ? ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ ಅದಕ್ಕೆ? ಅವಳನ್ನ ಲಕ್ಕಿ ಅನ್ಬೇಕೋ ಅನ್ಲಕ್ಕಿ ಅನ್ಬೇಕೋ ಗೊತ್ತಾಗ್ಲಿಲ್ಲ. ಇನ್ನೂ ಚಿಕ್ಕ ವಯಸ್ಸು, ಯಾಕೆ ಹೀಗೆ ಒಂಟಿಯಾಗಿರ್ಬೇಕು ಅಂತ ಅನ್ಸುತ್ತೆ. ಒಂಟಿಯಲ್ಲಿ ಆರ್ಯನೂ ಆರಾಧನಾನು ಒಟ್ಟಿಗೆ US ಹೋಗ್ತಿದ್ದಾರೆ. ಸಂಜೀವ್ನಿ, ನೀ ಹೇಳೋ ಹಾಗೆ ಇವರಿಬ್ರು ಒಟ್ಟಿಗೆ ಹೋದ್ರೆ ಅಲ್ಲಿರೋರೆಲ್ಲ ಆರ್ಯನ ವಿಶ್ವಾಸ ಅಂತ ಅನ್ಕೊಳಲ್ವಾ? ಡೆಫಿನೆಟ್ಲಿ ಅದಕ್ಕೆ
ಇದು ತಪ್ಪಲ್ವಾ? ಸರಿ ತಪ್ಪಿನ ಬಗ್ಗೆ ಮಾತಾಡೋದೇ ಆದ್ರೆ ಆರಾಧನಾನ್ ಪರ್ಮಿಷನ್ ಇಲ್ಲದೆ ಅವಳ ಗಂಡನ ರೂಪನ ಆರ್ಯನಿಗೆ ಬಳಸ್ಕೊಂಡಿದ್ದು ತಪ್ಪಲ್ವಾ? ನಿನ್ನ ನೋಡೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಬಂದಿದ್ದು ಇಷ್ಟು ದಿನದಲ್ಲಿ ಇವತ್ತೇ ನಿನ್ನ ಇಷ್ಟು ಖುಷಿಯಾಗಿರೋದು ನೋಡ್ತಿರೋದು. ಆರಾಧನಾ, US ಹೋಗಿ ಬರೀ ನಿನ್ನ ಆಫೀಸ್ ಕೆಲಸನ ಮುಗಿಸ್ಕೊಂಡು ಬಂದ್ಬಿಡ್ಬೇಡ. ಅಲ್ಲಿ ನಿನ್ನ ಫ್ರೆಂಡ್ಸು ನೇಬರ್ಸ್ನು ಎಲ್ಲಾರನ್ನೂ ಮೀಟ್ ಮಾಡ್ಬಿಡ್ ಬಾ. ಹಾಗೆ ಆರ್ಯಂಗೂ ಎಲ್ಲಾರನ್ನೂ ಪರಿಚಯ ಮಾಡಿಸು. ಆರ್ಯ ನಿನ್ನ ಜೊತೆಲಿದ್ರೆ ಎಲ್ಲರೂ ವಿಶ್ವಾಸ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಆದರೆ ಆರ್ಯ ನಾನು ವಿಶ್ವಾಸ ಅಲ್ಲ ಅಂತ ಹೇಳಿದ್ರೆ ಎಷ್ಟು ಕಡೆ ಅಂತ ಹೇಳ್ತಾನೆ. ಹೇಳೋಕ್ ಹೋದ್ರೆ ಏನಾದ್ರೂ ಮಾಡಿ ನೀನೇ ಅವಾಯ್ಡ್ ಮಾಡು. ಈಗ ನೀನು ವಿಶ್ವಾಸು ಜೊತೆಲಿ US ಹೋಗಿದ್ದಿದ್ರೆ ಹೇಗ್ ಟ್ರೀಟ್ ಮಾಡ್ತಿದ್ರು, ನಿನ್ಗೂ ಆರ್ಯಾಗೂ ಅದೇ ಟ್ರೀಟ್ಮೆಂಟ್ ಸಿಗುತ್ತೆ. ಅಲ್ಲಿಂದ ನೀವು ಬಂದ್ಮೇಲೆ ಆರ್ಯನ್ ಮನ್ಸು ಕೂಡ ಅವನಿಗೆ ಗೊತ್ತಿಲ್ಲದೆ ಅವನು ವಿಶ್ವಾಸ ಅಂತ ಒಪ್ಕೊಳ್ಳೋಕೆ ಶುರು ಮಾಡುತ್ತೆ. ಹಾಗಾಗೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಆರಾಧನಾ. ಆಲ್ ದಿ ಬೆಸ್ಟ್ ಮಗಳೇ. Take care and have a good time. ಗೀತಾ, ಅಮ್ಮ ಎಲ್ರನ್ನೂ ಊಟಕ್ಕೆ ಕರಿ. ಸರಿ ಅಮ್ಮ. ಅಮ್ಮ, ಅನು ನಮ್ಮ ಜೊತೆ ಬಂದರೆ ತೊಂದರೆ ಏನೂ ಇಲ್ಲ ಅಲ್ವಾ? ನನಗೆ ಆ ಕಂಪ್ನಿಗಿಂತ ನನ್ನ ಕನಸು, ಆಸೆ, ಪ್ರೀತಿನೆಲ್ಲ ಈ ಮಗು ಮೇಲೆ ಇಟ್ಟಿದ್ದೀನಿ. ಇದನ್ನು ಕಳ್ಕೊಳ್ಳೋಕ್ಕೆ ನನಗೆ ಸಾಧ್ಯನೇ ಇಲ್ಲ. ಆರ್ಯ, ಹೀಗೆ ಯೋಚನೆ ಮಾಡಿದರೆ ಹೇಗಪ್ಪ? ಎಷ್ಟೋ ಜನ ಹೆಣ್ಮಕ್ಳು ಹೊಟ್ಟೆಲೊಂದು ಮಗು ಹೊತ್ಕೊಂಡು, ಕಂಗ್ಲಲ್ಲಿ ಇನ್ನೊಂದು ಮಗುನಿಟ್ಕೊಂಡು, ತಲೆ ಮೇಲೆ ಕಲ್ಲು ಹೊತ್ಕೊಂಡು ಕೂಲಿ ಮಾಡ್ತಾರೆ. ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಹೀಗೆ ಹೆದರ್ಕೊಂಡ್ರೆ ತುಂಬ ಕಷ್ಟ. ಅನು ಒಬ್ಬಳೇ ಹೋಗೋ ಹಾಗಿದ್ರೆ ಈ ಸ್ಥಿತಿಲಿ ನಾನು ಅಷ್ಟು ದೂರ ಕಳಿಸ್ತಾನೇ ಇರಲಿಲ್ಲ. ಆದರೆ ನನ್ನ ಆರ್ಯ ಅನು ಜೊತೆಲಿರ್ತಾನೆ ಅನ್ನೋ ಧೈರ್ಯದಿಂದ ಕಳಿಸ್ತಾ ಇದೆ. ಅತ್ತಿಗೆ, ಅನೂರ್ ಎಲ್ಲಿ ಕಳಿಸ್ತಿದ್ದೀರಾ? ಓ, ತವ್ರ ಮನೆಗ ಧಾರಾಳವಾಗಿ ಕಳಿಸಿ. ಹೆಣ್ಮಕ್ಳನ್ನ ಅಮ್ಮ ನೋಡ್ಕೊಂಡ ಹಾಗೆ ಯಾವ ಅತ್ತೆ ಆಗಲಿ ಚಿಕ್ಕಮ್ಮ ಆಗಲಿ ನೋಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಒಳ್ಳೆ ನಿರ್ಧಾರನೇ ಅನು. ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿ ಚೆನ್ನಾಗಿ ರೆಸ್ಟ್ ತಗೋ. ನಾನು ಆಗಾಗ ಬಂದು ನೋಡ್ಕೊಂಡು ಹೋಗ್ತಿರ್ತೀನಿ. ಅನು ಹೋಗ್ತಾ ಇರೋದು ಅವಳ ಅಮ್ಮನ ಮನೆಗಲ್ಲ. ಅನು ನಮ್ಮ ಜೊತೆ US ಬರ್ತಿದ್ದಾಳೆ. ಈಗ ತಾನೇ ಮೀರಾ ಕಾಲ್ ಮಾಡಿ ಹೇಳಿದ್ಲು. ಇನ್ಫ್ಯಾಕ್ಟ್ ನಮ್ಮ ಕಂಪ್ನಿ ಅಫಿಷಿಯಲ್ ಓನರ್ ಅನು. ಮರ್ಜರ್ ವಿಷಯದಲ್ಲಿ ಅನು ನಮ್ಮ ಜೊತೆಲಿರೋದು ತುಂಬ ಇಂಪಾರ್ಟೆಂಟ್. ಇನ್ ಕೇಸ್ ಅನು ಬರಲಿಲ್ಲ ಅಂತಂದರೆ ಮತ್ತೆ ಮರ್ಜರ್ ಪ್ರೋಸೆಸ್ ಎಲ್ಲ ಡಿಲೇ ಆಗ್ಬೋದು. ಆಮೇಲೆ ಮಗು ಆದರೆ ಎಲ್ಲ ಹೋಲ್ಡಲ್ಲಿ ಇಡಬೇಕಾಗತ್ತೆ. ಸೊ ಅನು ನಮ್ಮ ಜೊತೆ ಬರಲೇಬೇಕು. ಅದಕ್ಕೆ ನೀವಿದಕ್ಕೆ ಒಪ್ಪಿಗೆ ಕೊಟ್ರಾ? ಅಲ್ಲ, ಈ ಟೈಮಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡೋದು ಒಳ್ಳೇದಲ್ಲ ಅಲ್ವಾ?
ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅಷ್ಟು ದೂರದ ದೇಶಕ್ಕೆ ಅಲ್ಲ ಆರ್ಯ. ಅತ್ತಿಗೆ ಹೇಳಿದ್ರು ಅಂದ ತಕ್ಷಣ ನೀನು ಒಪ್ಕೊಂಡು ಬಿಡ್ತೀಯಾ? ಅಲ್ಲದೆ ನಮ್ಮ ಆರಾಧನಾ ಇದ್ದಾಳಲ್ಲ, ಅವಳು ಎಲ್ಲ ನೋಡ್ಕೋತಾಳೆ. ಅನು ಹೋಗಲೇಬೇಕು ಅಂತ ಏನಿಲ್ಲ ಅಲ್ವಾ ಆರಾಧನಾ? ಅನು ವರ್ಧನ್ ಕಂಪ್ನಿ ಹೆಡ್ ಆಗಿ ಅವಳು ಹೋಗಲೇಬೇಕು. ಹೌದು ಅತ್ತೆ, ಒಂದು ವೇಳೆ ನಾನು ಹೋಗದೇ ಇದ್ರೂ ನಡೆಯುತ್ತೆ, ಆದರೆ ಅನು ಹೋಗದೇ ಇದ್ದರೆ ಆಗೋದೇ ಇಲ್ಲ. ಮೇ ಬಿ ಮೊದಲಾಗಿದ್ದರೆ ಅವಳೊಬ್ಬಳನ್ನೇ ಕಳಿಸ್ಬಿಡ್ತಿದ್ದೆ, ಆದರೆ ಈಗ ಅವಳಿರೋ ಪರಿಸ್ಥಿತಿಯಲ್ಲಿ ಅಷ್ಟು ದೂರ ಕಳ್ಸೋಕ್ಕಾಗಲ್ಲ. ಅವಳೊಬ್ಬಳಿಗೆ ಎಲ್ಲ ಹ್ಯಾಂಡಲ್ ಮಾಡೋ ಧೈರ್ಯ ಇದೆ, ಆದರೂ ನಾನು ಜೊತೇಲಿ ಹೋಗ್ತೀನಿ. ಅಲ್ಲ ಆರ್ಯ, ನೀನು ಹೊತ್ತಿಗೆ ಹೇಳಿದ ತಕ್ಷಣ ಅನು ಬಂದ್ಬಿಡೋಕ್ಕಾಗತ್ತಾ? ನೀವು ನಾಳೆನೇ ಹೋಗಬೇಕು, ಅದು ಗೊತ್ತು ತಾನೆ? ನಿಮ್ಮ ಅರ್ಜೆಂಟ್ಗೆ ಅನು ಫ್ಲೈಟ್ ಟಿಕೆಟ್ ಹೇಗೆ ಕನ್ಫರ್ಮ್ ಆಗುತ್ತೆ? ಇದ್ರ ಬಗ್ಗೆ ನೀನೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆರ್ಯಂದೇ ಪ್ರೈವೇಟ್ ಜೆಟ್ ಇದೆ, ಅದರಲ್ಲೇ ಅವರಿಬ್ಬರು ಹೋಗ್ತಾರೆ. ನೀನು ಹೇಳೋ ಹಾಗೆ ಅಕಸ್ಮಾತ್ ಅವಳ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಡಾಕ್ಟರ್ಸ್ನು ಕಳ್ಸೋಣ. ಈಗ ನಿನಗೆ ಸಮಾಧಾನ ಆಯ್ತಾ ಸಂಜೀವ್ನಿ? ಆಯಿತು. ಹುಷಾರಮ್ಮ ಅನು. ಆ್ಯಕ್ಚುಲಿ ಈ ಟೈಮಲ್ಲಿ ರೆಸ್ಟ್ ಮಾಡಬೇಕಿತ್ತು, ಆದರೆ ಪಾಪ ಈಗ ಅಷ್ಟು ದೂರ ಟ್ರಾವೆಲ್ ಮಾಡೋ ಹಾಗಾಗಿದೆ. ಪರವಾಗಿಲ್ಲ ಬಿಡು, ಹೇಗಿದ್ರೂ ಆರಾಧನಾ ಜೊತೆಗೆ ಇರ್ತಾಳೆ, ಏನೂ ಯೋಚನೆ ಇಲ್ಲ. ಈ ಸಂಜೀವಿನಿ ಆಡೋದು ನೋಡಿದ್ರೆ ತುಂಬ ಅನುಮಾನ ಬರ್ತಿದೆ. ಇವ್ರ ಇಂಟೆನ್ಷನ್ ಇವ್ರು ಮಾತಾಡೋಷ್ಟು ಕ್ಲಿಯರ್ ಆಗಿಲ್ಲ. ಆರ್ಯ, ನಾಳೆ ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀನಿ? ಬೆಳಗಿನ ಜಾವನೇ ಹೊರಡಬೇಕಾಗತ್ತಮ್ಮ. ಹಾಗಾದರೆ ಬೇಗ ಊಟ ಮಾಡಿ ರೆಸ್ಟ್ ತಗೊಳ್ಳಿ. ನಡೀರಿ, ಊಟ ಮಾಡೋಣ. ಹುಡುಗಿ, ಮುಂಜಾನೆ ಹೋದವಳು ಈಗ ಮನೆಗೆ ಬರ್ತಿದ್ದಿ? ಸೊತ್ತರ್ಲಕ್ಕೆ ಇಷ್ಟು ತಾಸು ಬೇಕಾತೇನು? ಖರೆ ಹೇಳು, ಅಮ್ಮವ್ರ ಜೋಡಿ ಕೂಡ ಹೇಳ್ದೆ ಎದಕ್ಕೆ ಹೊರಗೆ ಹೋಗಿದ್ದಿ? ತುಂಬ ಮುಖ್ಯವಾದ ಕೆಲಸ ಇತ್ತು, ಗೀತಕ್ಕಂಗೆಲ್ಲ ಹೇಳಿದ್ದೀನಿ. ಮೀರಾ, ನಿನಗೆ ಥ್ಯಾಂಕ್ಸ್ ಹೇಳಬೇಕೋ ಇಲ್ಲ ನಿನ್ನ ಹತ್ರ ಕ್ಷಮೆ ಕೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಜವಾಗ್ಲೂ ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ತುಂಬಾ ಮುಜುಗರ ಆಗುತ್ತೆ. ಅನು ಆರ್ಯನ್ ಜೊತೆ US ಹೋಗಬೇಕು ಅಂತ ನೀನು ಫೋನ್ ಮಾಡಿ ಹೇಳಿದ್ದೆಲ್ಲ, ಅದು ನಾನು ನಿನ್ನಿಂದ ಹೇಳ್ಸಿದ ಸುಳ್ಳು. ಅದಕ್ಕೆ ಸಾರಿ. ನಾನು ದೊಡ್ಡವಳಾಗಿ ನಿನ್ನ ಹತ್ರ ಸುಳ್ಳು ಹೇಳೋಕೆ ಮಾಡಿದೆ, ಆದರೆ ಈ ಸುಳ್ಳಿನಿಂದ ನಮಗೆ ಸಿಕ್ಕ ಸಮಾಧಾನಕ್ಕೆ ತುಂಬ ಥ್ಯಾಂಕ್ಸ್. ಅಮ್ಮ, ಇದರಲ್ಲಿ ಥ್ಯಾಂಕ್ಸ್ ಹೇಳೋಂಥದ್ದು ಏನಿದೆ? ಐ ಮೀನ್, ಅನು ಆರ್ಯ ಸರ್ ಜೊತೆ ಹೋಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಅಂತಂದಮೇಲೆ ಅದಕ್ಕೆ ಏನಾದರೂ ಇಂಪಾರ್ಟೆಂಟ್ ರೀಸನ್ ಇದ್ದೇ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತ ಕೇಳಲ್ವಾ? ಕೇಳೋಕ್ಕೇನಿದೆ ಅಮ್ಮ, ಹೇಳೋವಂಥದ್ದಾದರೆ ನೀವು ಹೇಳೇ ಹೇಳ್ತೀರಾ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ನೀನು ನಮ್ಮ ಮನೇಲಿ ಇರೋರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಯಾಕೋ ಗೊತ್ತಿಲ್ಲ, ಆರಾಧನಾ ಮತ್ತು ಆರ್ಯ ಇಬ್ಬರೇ US ಹೋಗೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನನ್ನನ್ನು
ನೀನು ಬೇಕಾದರೆ ನ್ಯಾರೋ ಮೈಂಡೆಡ್ ಅನ್ಕೋಬೋದು, ಆದರೆ ಆರಾಧನಾ ಆರ್ಯ ಇಬ್ಬರು ನನ್ನ ಮಕ್ಕಳೇ. ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಖಂಡಿತ ಇಲ್ಲ. ಅದಕ್ಕೆ ಅನುನೂ ಅವ್ರ ಜೊತೆ ಹೋಗೋದು ಒಳ್ಳೇದು ಅಂತ ಅಂದ್ಕೊಂಡೆ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಅಮ್ಮ. ಆನೆಸ್ಟಾಗಿ ಹೇಳಬೇಕು ಅಂದರೆ ನನಗೂ ಆರಾಧನಾ ಒಬ್ಬರೇ ಆರ್ಯ ಸರ್ ಜೊತೆ ಹೋಗೋದು ಒಪ್ಪಿಗೆ ಇರಲಿಲ್ಲ. ಈಗ ಅನು ಕೂಡ ಜೊತೆಲಿ ಹೋಗ್ತಾ ಇದ್ದಾಳೆ ಅಂತಂದಮೇಲೆ ದೇರ್ಸ್ ನಥಿಂಗ್ ಲೈಕ್ ಇಟ್. ಐ ಆಮ್ ರಿಯಲಿ ಹ್ಯಾಪಿ. ಅದಕ್ಕೆ ನೀವು ಇಷ್ಟೊಂದು ಯೋಚನೆ ಮಾಡ್ತೀರಾ ಅಂತ ನನಗೆ ಕಲ್ಪನೆಯೂ ಇರಲಿಲ್ಲ. ನನ್ನ ವಿರುದ್ಧದ ದಿಕ್ಕಿಗೆ ಹೋಗ್ತಿರೋ ಬದುಕನ್ನು ನನ್ನ ಕಡೆಗೆ ಎಳ್ಕೊಳ್ತಿರೋಳು ನಾನು. ನಿಮ್ಮ ಈ ಪ್ಲ್ಯಾನ್ ಕೇಳಿದ್ಮೇಲೆ ನಾನು ಸುಮ್ಮನಾದರೂ ಜೈಗಿರೋಕ್ಕೆ ಸಾಧ್ಯ. ಅದಕ್ಕೆ ನೀವು ಈ ಮನೆದೇ ಅಣ್ಣನ ಹೆಂಡತಿ, ಬೇರೆ ಮನೆಯಿಂದ ಬಂದಿರೋದು ಅಷ್ಟೇ. ಆದರೆ ನಾನು ಈ ಮನೆ ಮಗಳು, ಈ ಮನೆ ಸಂಪೂರ್ಣ ಜವಾಬ್ದಾರಿ, ಅಧಿಕಾರ ಎಲ್ಲ ನಂದು. ಹಾಗಿದ್ಮೇಲೆ ಈ ಮನೆ ಮೇಲೆ ನಿಮ್ಮದು ಆ ಅನು ಕಾರ್ಬಾರ ಹೇಗೆ ನಡೆಯುತ್ತೋ ನಾನು ಇನ್ನು ಮುಂದೆ ನೋಡೇ ಬಿಡ್ತೀನಿ. ಹರ್ಷ ಮಧ್ಯಾಹ್ನ ಹೋದವನು ಇನ್ನೂ ಬಂದಿಲ್ಲ. ಆ ಭಾವನ ಬೇರೆ ಕರ್ಕೊಂಡು ಹೋಗಿದ್ದಾನೆ. ಎಲ್ಲಿ ಹೋದ್ನು, ಏನಾಯ್ತೋ ಒಂದು ಗೊತ್ತಾಗ್ತೀವಿಲ್ಲ. ಇದನ್ನ ನಿನ್ನ ಮನಿಂತ ಮಾಡಿ ಏನು? ಮನಸ್ಸು ಬಂದಾಗ ಬರ್ಲಕ್ಕೆ ಹೋಗ್ಲಕ್ಕ? ಮಧ್ಯಾಹ್ನ ಹೋದಾಕಿ ರಾತ್ರಿ ಮಠ ಬಂದಿ. ಇಷ್ಟು ರಾತ್ರಿ ಒಳಗೆ ಒಬ್ಬಾಕಿನ ಓಡಾಡಕತ್ತಿ ಅಂದ್ರೆ ಇದು ಚಲೋ ಅಲ್ಲ. ಎಲ್ಲರೂ ನಿದ್ದೆ ಮಾಡೋ ಹೊತ್ನ್ಯಾಗ ನೀ ಏನು ಮಾಡಾಕತ್ತಿ? ಹೋಗಿ ಮಕ್ಕರಿ. ಈ ಮುದ್ಕ ನಿಜವಾಗ್ಲೂ ನನ್ನ ಪೇಷನ್ಸ್ ಚೆಕ್ ಮಾಡ್ತಿದ್ದಾನೆ. ಅದೆಷ್ಟು ಇರಿಟೇಟ್ ಮಾಡ್ತಾನೆ. ನನ್ನ ಟೆನ್ಷನ್ ನನಗೆ. Open the door. Open the door. ನೀವು It's not right time to talk. Okay? Go. Sleep. God, is she drunk? ಮತ್ತೆ ನನ್ನ ಹರ್ಷ? ಭಾವನಾ, ಭಾವನಾ ಏನಾಯ್ತು? ಕುಡ್ಕೊಂಡು ಬಂದಿದ್ಯಾ? ಈ ಮನೆಗೆ ಬಂದಾಗ ಅದಕ್ಕೆ ನಿನ್ನ ನೋಡ್ಲಿಲ್ಲ ತಾನೆ? ನೋಡಿದ್ರೆ ನನಗೇನು? ಡೋಂಟ್ ಬಾದರ್ ಮಾಮ್. ಮೆತ್ತಗೆ ಮಾತಾಡೆ. ಬಾಯ್. ಕೂತ್ಕೋ. ಭಾವನಾ, ನಾವೆಲ್ಲಿದ್ದೀವಿ ಅಂತ ನಿನಗೆ ಗೊತ್ತು ತಾನೆ? ಯಾಕೆ ಹೀಗೆ ಮಾಡ್ತಿದ್ಯಾ? ಇನ್ನೇನು ಮಾಡಬೇಕಿತ್ತು?
Mom, I love you so much. Do you love me? ಭಾವನಾ, ನೀನು ಹೀಗೆ ಜೋರಾಗಿ ಮಾತಾಡ್ತಿದ್ರೆ ಎಲ್ಲರೂ ಎದ್ದು ಬರ್ತಾರಷ್ಟೇ. ನಾಳೆ ಮಾತಾಡೋಣ, ಈಗ ನೀನೀಗ ಸುಮ್ಮನೆ ಮಲ್ಕೋ. ನೋ ನೋ ನೋ, ನಾನು ಈಗಲೇ ಮಾತಾಡಬೇಕು. ಏನಾಯ್ತು ಭಾವನಾ ನಿಂಗೆ? ಮಾ, ನನಗಿನ್ನೇನು ಪೂರ್ತಿ ಲವಾಕ್ಕಿಂತ ಮುಂಚೆನೆ ಬ್ರೇಕಪ್ ಯಾಕಾಗುತ್ತೆ ನಿನಗೆ ಗೊತ್ತಾ? ಐ ಆಮ್ ಸೋ ಬ್ರೋಕ್. ಏನು ಬ್ರೋಕು ತಾನೇ? ಹುಚ್ಚುಚ್ಚಾಗೇನೇನೋ ಮಾತಾಡಬೇಡ, ನೀನೀಗ ಸುಮ್ಮನೆ ಮಲ್ಕೋ. ಅಮ್ಮ, ಐ ಲೈಕ್ ಹಿಮ್ ಸೋ ಮಚ್. ಆದರೂ ನಿಂಗೆ ಮದುವೆ ಆಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಂದೇನು ತಪ್ಪಿದೆ? ಮದುವೆ ಅದನ್ನ ಯಾಕೆ ಲವ್ ಮಾಡ್ತಿದ್ಯಾ? ಇನ್ಫ್ಯಾಕ್ಟ್ ಅವನಿಗೆ ಮದುವೆ ಆಗಿದೆ ಅಂತ ಗೊತ್ತಾದಾಗಲೇ ನಾನು ಅವನನ್ನು ಎಷ್ಟೊಂದು ಲವ್ ಮಾಡ್ತೀನಿ ಅಂತ ರಿಯಲೈಸ್ ಆಗಿದ್ದು. ಅಮ್ಮ, ಐ ಲವ್ ಯು ಸೋ ಮಚ್. ಯಾರನ್ನ ನೀನು ಇದುವರೆಗೂ ಸೀರಿಯಸ್ ಆಗಿ ಲವ್ ಮಾಡ್ತಿದ್ಯಾ? ಹೀಗೆ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ದಾಗ್ಲೆಲ್ಲ ಒಂದೊಂದು ಸಲ ಒಂದೊಂದು ಹೆಸರು ಹೇಳಿದ್ಯಾ. ಈ ಸರ್ತಿ ಯಾರನ್ನ ಲವ್ ಮಾಡ್ತಿದ್ಯಾ ಅಂತ ಕೇಳೋ ಇಂಟ್ರೆಸ್ಟ್ ನನಗಂತೂ ಖಂಡಿತ ಇಲ್ಲ ಭಾವನಾ. ಮಾ, ಹೀಗೆ ಅನ್ಬೇಡ ಮಾಮ್. ಐ ಆಮ್ ಸಾರಿ ಫಾರ್ ಎವ್ರಿಥಿಂಗ್. ಈಗ ಹೀಸ್ ದ ಲಾಸ್ಟ್ ಒನ್ ಆ್ಯಂಡ್ ಹೀಸ್ ದ ಬೆಸ್ಟ್ ಆ್ಯಂಡ್ ಫೈನಲ್. ಐ ಸ್ವೇರ್. ಈಗಲಾದರೂ ಅವ್ನು ಯಾರು ಅಂತ ಕೇಳಬಹುದು. ಯಾರು? ಹರ್ಷ.